ನಮ್ಮ ದಾವಣಗೆರೆ ರಿಪೋರ್ಟರ್ ಮಹಾಂತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಹಾಂತೇಶ್, ಶಾಂತವಾಗಿದೆಯಾ ದಾವಣಗೆರೆ? ಹೇಗೆ ನಡೀತಾ ಇದೆ ಮನೆ ಮನೆ ಪ್ರಚಾರ? ಅಜಿತ್, ದಾವಣಗೆರೆ ರಣಕಣ ಈಗ ಇನ್ನೂ ಕಾವು ಹೆಚ್ಚಾಗ್ತಿದೆ ಅಂತಲೇ ಹೇಳ್ಬೋದು. ಈಗ ಮನೆ ಮನೆ ಪ್ರಚಾರಕ್ಕಿಂತ ಕತ್ತಲು ರಾತ್ರಿ ಮೇಲೆ ಎಲ್ಲರ ಕಣ್ಣಿರುವಂಥದ್ದು. ಏನು, ಈಗ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ 284 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. 584 ಮತಗಟ್ಟೆಗಳಿಗೆ ಈಗೆಲ್ಲ ಸಲಕರಣೆಗಳನ್ನು, ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 25 ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ 2 ಬ್ಯಾಲೆಟ್ ಯೂನಿಟ್ಗಳು ಮತ್ತು 1 ಕಂಟ್ರೋಲ್ ಯೂನಿಟ್ ಕೊಡ್ತಾರೆ. ಅಂದರೆ 1 ಬ್ಯಾಲೆಟ್ ಯೂನಿಟಲ್ಲಿ 16 ಅಭ್ಯರ್ಥಿಗಳಿಗೆ ಮಾತ್ರ ಅಂದರೆ ಆ ಬಟನ್ಗಳಿಗೆ ಅವಕಾಶ ಇರುತ್ತೆ. ಹೀಗಾಗಿ 2 ಬ್ಯಾಲೆಟ್ ಯೂನಿಟ್ಗಳನ್ನು ಮಾಡಿದ್ದು ವಿಶೇಷ ಅಂತ ಹೇಳ್ಬೋದು. ಈಗ ಟೋಟಲ್ ಒಟ್ಟಾರೆ 25 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಈಗಾಗಲೇ ಕಣದಿಂದ ಸಾದಿಕ್ ಪೈಲ್ವಾನ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 14 ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳಿದ್ದರು, SDPI ಸೇರಿದಂತೆ. ಈ 14 ಅಭ್ಯರ್ಥಿಗಳು ಸ್ಪರ್ಧಿಸಿರೋದ್ರಿಂದ ಮುಸ್ಲಿಂ ಬಾಹುಳ್ಯ ಇರುವಂತಹ ವಾರ್ಡ್ಗಳೇನಿದೆ 284 ಬೂತ್ಗಳ ಪೈಕಿ 67 ಬೂತ್ಗಳು ಮುಸ್ಲಿಂ ಬಾಹುಳ್ಯದ ಬೂತ್ಗಳಿವು. ಇಲ್ಲಿ BJP ಅವರು ಟೇಬಲನ್ನೇ ಹಾಕ್ತಿರಲಿಲ್ಲ ಮತ್ತು ಅಲ್ಲಿ ಪ್ರಚಾರಕ್ಕೂ ಹೋಗ್ತಾ ಇರಲಿಲ್ಲ ಕಳೆದ ಚುನಾವಣೆಗಳನ್ನ ಗಮನಿಸಿದ್ರೆ. ಆದರೆ ಈ ಬಾರಿ ಅದು ಒಂದು ರೀತಿ ವ್ಯತಿರಿಕ್ತವಾಗಿದೆ. ಅಲ್ಲಿ ಚುನಾವಣೆ ಪ್ರಚಾರಕ್ಕೂ ಹೋಗಿದ್ದಾರೆ. ಅಲ್ಲಿ ಒಂದು ರೀತಿ ಟ್ರ್ಯಾಂಗ್ಯುಲರ್ ಫೈಟ್ ಇದೆ ಅಂತ ಮಾತು ಕೇಳಿ ಬರ್ತಾ ಇದೆ. ಯಾವಾಗಲೂ ಅಲ್ಲಿ ಒನ್ ಸೈಡ್ ಕಾಂಗ್ರೆಸ್ ಅಂತ ಇತ್ತು, ಆದರೆ ಈಗ ಅಲ್ಲಿ ಟ್ರ್ಯಾಂಗ್ಯುಲರ್ ಫೈಟ್ ಇರುವುದು ಒಂದು ರೀತಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವು ಅಂತ ಹೇಳ್ಬೋದು. ಇತ್ತ BJP ಆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ವಿಭಜನೆ ಆದರೆ ನಮಗೆ ಲಾಭ ಆಗುತ್ತೆ ಎಂಬ ಆಲೋಚನೆಯಲ್ಲಿ BJP ಇರುವಂಥದ್ದು. ಅಷ್ಟೇ ಅಲ್ಲದೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಏನು 13 ಜನ ಇದ್ದಾರೆ ಮತ್ತು SDPI ಓರ್ವ ಅಭ್ಯರ್ಥಿ ಇದ್ದಾರೆ. ಇವರು ಎಷ್ಟು ಮತಗಳನ್ನು ಪಡಿತಾರೆ ಅನ್ನೋದು ಕುತೂಹಲಕಾರಿಯಾಗಿರುವಂಥದ್ದು. 284 ಮತಗಟ್ಟೆಗಳಲ್ಲಿ ಟೋಟಲಿ 50 ಮತಗಟ್ಟೆಗಳು ಗ್ರಾಮೀಣ ಪ್ರದೇಶಗಳಿದ್ದರೆ ಉಳಿದ ಎಲ್ಲ ಮತಗಟ್ಟೆಗಳು ನಗರ ಪ್ರದೇಶದಲ್ಲೇ ಇರುವಂಥದ್ದು. 76 ಮತಗಟ್ಟೆಗಳನ್ನು ಅತಿ ಸೂಕ್ಷ್ಮ ಮತಗಟ್ಟೆಗಳಿಂದ ಗುರುತಿಸಲಾಗಿದೆ. ಈಗಾಗಲೇ ವೆಬ್ ಕಾಸ್ಟಿಂಗ್ ಆಗಿದೆ ಮತ್ತು ಸೂಕ್ತ ಬಂದೋಬಸ್ತನ್ನು ಸಹ ಏರ್ಪಡಿಸಿರುವಂಥದ್ದು. 1500ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಅಜಿತ್, ಉತ್ಸಾಹ ಕಾಣಿಸ್ತಾ ಇದೆಯಾ ಮತದಾರರಲ್ಲಿ? ಅಜಿತ್, ಮತದಾರರಲ್ಲಿ ಮತದಾನಕ್ಕೆ ಉತ್ಸಾಹ ಕಾಣಿಸ್ತಾ ಇದೆಯಾ? ಎಸ್ ಅಜಿತ್, ಈಗ ಮತದಾನಕ್ಕೆ ಉತ್ಸಾಹ ಮೂಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಹ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಬಾರಿ 2023ರಲ್ಲಿ ಇದೇ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾತ್ರಿ 10:30ವರೆಗೂ ಸಹ ಮತದಾನ ಆಗಿತ್ತು. ಯಾಕಂದರೆ ಮಧ್ಯಾಹ್ನದವರೆಗೂ ಒಂದಿಷ್ಟು ಮತದಾರರು ಬಂದೇ ಇರಲಿಲ್ಲ. ಆದರೆ ಮಧ್ಯಾಹ್ನ 3 ಗಂಟೆಯ ಬಳಿಕ ಮತದಾರರ ಸಂಖ್ಯೆ ಹೆಚ್ಚಾಯಿತು. ಕಳೆದ ಬಾರಿ 69% ಮತದಾನ ಆಗಿತ್ತು. ಆ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕಂತೇಳಿ ಜಿಲ್ಲಾಡಳಿತ ಸಹ ಮತ್ತು ಸ್ವೀಪ್ ಸಮಿತಿಯವರು ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಜನಜಾಗೃತಿಯನ್ನು ಸಹ ಮೂಡಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಇದು ಉಪಚುನಾವಣೆ ಆಗಿರೋದ್ರಿಂದ ಜನರಲ್ ಎಲೆಕ್ಷನ್ಗಿಂತಲೂ ಉಪಚುನಾವಣೆಯಲ್ಲಿ ಒಂದು ರೀತಿ ಮತದಾನದ ಪ್ರಮಾಣವೂ ಸಹ ಹೆಚ್ಚಾಗುತ್ತೆ. ಎಲ್ಲ ಈಗ ಏನಂದರೆ, ಈಗ ಈ ಚುನಾವಣೆಯಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ BJP ಕೇಡರ್ ಬೇಸ್ ಪಾರ್ಟಿ ಅವರು ಪ್ರತಿ ಬೂತ್ನಲ್ಲೂ ಸಮಿತಿಯನ್ನು ರಚಿಸಿ ಮನೆ ಮನೆಗೆ ತೆರಳಿಯನ್ನು ಮೀಟಾಗಿ ಎಲ್ಲ ಮತದಾರರು ಮತದಾನ ಮಾಡಬೇಕಂತೇಳಿ ಎಲ್ಲ ಮನವಿಯನ್ನು ಮಾಡ್ತಿದ್ರು. ಅದೇ ರೀತಿ ಈ ಬಾರಿ ಕಾಂಗ್ರೆಸ್ ಬೂತ್ ಮಟ್ಟದಲ್ಲೂ ಹೋಗಿರುವಂಥದ್ದು. ಏನು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ 61,000 ಕುಟುಂಬಗಳೇನು ಬರುತ್ತೆ, ಆ 60,000 ಕುಟುಂಬಗಳು, ಅದರಲ್ಲಿ 60,000 ಕುಟುಂಬಗಳು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇರುವಂಥದ್ದು. ಅವರ ಪ್ರತಿಯೊಂದು ಮನೆಗೆ ತೆರಳಿ ನೀವು ಮತದಾನಕ್ಕೆ ಬರಬೇಕು ಅಂತ ಒಂದು ಮನವಿಯನ್ನು ಮಾಡಿ ಬಂದಿರೋದ್ರಿಂದ ಈ ಬಾರಿ ಸಹಜವಾಗಿಯೇ ಒಂದು ರೀತಿ ಮತದಾನದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಯೂ ಇರುವಂಥದ್ದು. ಅಜಿತ್, ಈ 14 ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇದಾರಲ್ಲ ಕಣದಲ್ಲಿ, ಈ 14 ಜನರ ಪೈಕಿ ಮೋಸ್ಟ್ ಆಕ್ಟಿವ್ ಆಗಿ ಪ್ರಚಾರ ಮಾಡ್ತಾ ಇರೋರು ಯಾರು? ಸಾದಿಕ್ ಪೈಲ್ವಾನ್ ಬಿಡಿ, ಅವರು ನಿವೃತ್ತಿ ಘೋಷಿಸಿದ್ದಾರೆ. ಆದರೂ ನಾಳೆ EVMನಲ್ಲಿ ಅವ್ರ ಹೆಸರಿರುತ್ತೆ, ನನಗೆ ವೋಟ್ ಹಾಕಬೇಡಿ ಸಮರ್ಥಕ ಹಾಕಿ ಅಂತ ಪ್ರಚಾರ ಮಾಡ್ತಾರೆ. ಉಳಿದ 13 ಜನರಲ್ಲಿ ಮೋಸ್ಟ್ ಆಕ್ಟಿವ್ ಆಗಿರೋರು ಯಾರು ಕಣದಲ್ಲಿ? ಅಜಿತ್, ಈ ಉಳಿದ 13 ಜನರಲ್ಲಿ ಪ್ರಮುಖವಾಗಿ CM ಇಬ್ರಾಹಿಂ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಖಾದರ್ ಆದಿಲ್ ಬಾಷಾ, ಅದೇ ರೀತಿ ಓರ್ವ ಜಬೀನ್ ಆಪಾ ಅಂತೇಳಿ ಓರ್ವ ಮಹಿಳಾ ಅಭ್ಯರ್ಥಿ ಇದ್ದಾರೆ. ಮತ್ತು ಮನ್ಸೂರ್ ಅಲಿ ಅಂತ ಏನು ಸಾದಿಕ್ ಪೈಲ್ವಾನ್ ಅವರ ಜೊತೆ ಬೆಂಬಲ ಘೋಷಿಸಿದ್ರು. ಅಂದರೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನು ವಾಪಸ್ ಯಾವಾಗ ಪಡೆಯಲಿಲ್ವೋ, ನಾನು
ಅವರಿಗೆ ಬೆಂಬಲ ಸೂಚಿಸ್ತೀನಿ, ಕಣದಿಂದ ನಿವೃತ್ತಿಯಾಗಿ ಪಡಿತೀನಿ ಎಂಬ ಮಾತನ್ನು ಮನ್ಸೂರ್ ಅಲಿ ಅವರು ಹೇಳಿದರು. ಆದರೆ ಈಗ ಅವರು ಮನ್ಸೂರ್ ಅಲಿ ಅವರು ಸಹ ಕಣದಲ್ಲಿರುವಂಥದ್ದು. ಈಗ ಮತ್ತೆ ಏನು ಎಸ್ ಡಿ ಪಿ ಐ ಸಹ ಒಂದು ರೀತಿ ಪ್ರಬಲ ಪೈಪೋಟಿ ನೀಡುವಂತಹ ಪಕ್ಷವಾಗಿಯೇ ಪರಿಣಮಿಸಿದೆ. ನಿನ್ನೆ ಏನು DCM DK ಶಿವಕುಮಾರ್ ಅವರು ಬೃಹತ್ ರೋಡ್ ಶೋ ಅನ್ನು ನಡೆಸಿದ್ರು. ಆ ರೋಡ್ ಶೋ ವೇಳೆ ಮುಖಾಮುಖಿ ಆಯಿತು. SDPI ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಮುಖಾಮುಖಿಯಾಗಿದ್ದರು. SDPI ಸಹ ಬರದ ಪ್ರಚಾರವನ್ನು ನಡೆಸಿದೆ. ವಾರ್ಡ್ಗಳಲ್ಲೂ ತೆರಳಿ ಕೇವಲ ಅಲ್ಪಸಂಖ್ಯಾತರಂತಷ್ಟೇ ಅಲ್ಲ, ದಲಿತರು ಮತ್ತು ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡಿ ಪ್ರಚಾರವನ್ನು ಮಾಡಿರೋದ್ರಿಂದ ಈ SDPI ಸೇರಿದಂತೆ ಸುಮಾರು 5ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಕ್ಟಿವ್ ಆಗಿ ಪ್ರಚಾರ ಮಾಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಲಾಭ ತಂದು ಕೊಡುತ್ತೆ, ಎಷ್ಟರ ಮಟ್ಟಿಗೆ ಅವರು ಮತಗಳನ್ನು ಪಡಿತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಜಿತ್, ಎಸ್, ಪ್ರಶಾಂತ್ ನಾಥ್ ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಬೈ ಎಲೆಕ್ಷನ್ನು ಜನರಲ್ ಎಲೆಕ್ಷನ್ಗಿಂತ ವೋಟಿಂಗ್ ಜಾಸ್ತಿ ಆಗುತ್ತೆ, 69% ಆಗಿತ್ತಂತೆ. ಅದೇ ಅರೌಂಡ್ 80% ವೋಟಿಂಗನ್ನು ನಿರೀಕ್ಷಿಸ್ಬೋದು ಅನಿಸುತ್ತೆ. 80+ ಕೂಡ ಆಗ್ಬೋದು. ಯಾಕಂದರೆ ಕಾನ್ಸಂಟ್ರೇಟೆಡ್ ಎಫರ್ಟ್ ಇರುತ್ತೆ ಬೈ ಎಲೆಕ್ಷನ್ಸ್ನಲ್ಲಿ ಎರಡೂ ಪಕ್ಷಗಳು. ಜೊತೆಗೆ ಮುಸ್ಲಿಂ ಮತದಾರ ಈ ಬಾರಿ ನಿರಾಸಕ್ತನಾಗ್ತಾನ, ನೋಟಾಗಿ ಹೋಗ್ತಾನ, ಅಥವಾ ಕೊನೆಗಿಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅನ್ನುವ ಡಿಫಾಲ್ಟ್ ನಿರ್ಣಯದ ಪ್ರಕಾರ ಬಂದು ಕಾಂಗ್ರೆಸ್ಗೆ ಓಟ್ ಹಾಕ್ತಾನೆ. ಇದು ಪ್ರಾಯಶಃ ದಾವಣಗೆರೆ ಚುನಾವಣೆಯಲ್ಲಿರ್ತಕ್ಕಂಥ ಒಂದು ಅತಿ ದೊಡ್ಡ ಕುತೂಹಲ. ಜೊತೆಗೆ ಈ ಬಾರಿ BJP ನಾಯಕ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿರೋದ್ರಿಂದ ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ ಏನಿದೆ ಅಲ್ಲಿ ಏನಾದರೂ ಒಂದಿಷ್ಟು ಡಿಫ್ರೆನ್ಸ್ ಆಗುತ್ತಾ, BJPಗೆ ಒಂದಿಷ್ಟು ಜಾಸ್ತಿ ಮತಗಳು ನಾಯಕ ಸಮುದಾಯದಿಂದ ಬರ್ತಾವ, ಜೊತೆಗೆ ಮುಸ್ಲಿಂ ಸಮುದಾಯದ ಓಟ್ಗಳು ಹೊಡಿತವೆ, ಎಷ್ಟು ಹೊಡಿತವೆ, ಇದು ಪ್ರಾಯಶಃ ದಾವಣಗೆರೆಯ ಫಲಿತಾಂಶವನ್ನು ನಿರ್ಧರಿಸುತ್ತೆ ಅಂತ ಅನ್ಸುತ್ತೆ. ನೋಡಿ, ಈಗ ಒಂದು ವೇಳೆ ಬೈ ಡಿಫಾಲ್ಟ್ ಮುಸಲ್ಮಾನರು ಬಂದು ಕಾಂಗ್ರೆಸ್ಗೆ ಓಟ್ ಹಾಕಿದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅದು. ಒಂದು ವೇಳೆ ಅವರು ಹಾಕಲಿಲ್ಲ ಅಂತ ಅನ್ಕೋಣ, ಈಗ ಜಮೀರ್ ಅಹ್ಮದ್ ಬಂದರು, ಪ್ರಚಾರವನ್ನು ಕೂಡ ನಡೆಸಲಿಲ್ಲ, ಉತ್ತರದಲ್ಲೊಂದು ರೋಡ್ ಶೋ ನಡೆಸಿದ್ರು, ದಕ್ಷಿಣಕ್ಕೆ ಬರಲಿಲ್ಲ. ಹೌದು, ಜಮೀರ್ ಅಹ್ಮದ್ ಖಾನ್ ಮುನಿಸ್ಕೊಂಡಿದ್ದಾರೆ ಅನ್ನೋದು, ಮತ್ತು ಬಾಗಲಕೋಟೆಯಲ್ಲೂ ಅವರು ಮಾಡಿದ ಭಾಷಣ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿದ್ರು. ಕೇರಳದಲ್ಲೂ ಸಿದ್ದರಾಮಯ್ಯನವ್ರಿಗೆ ಬೇಡಿಕೆ ಇದೆ ಅಂತೆಲ್ಲ ಹೇಳಿದವರು ದಾವಣಗೆರೆಯಲ್ಲಿ ಮಾತ್ರ ಪ್ರಚಾರಕ್ಕೆ ಒಪ್ಪಲಿಲ್ಲ. ಸೊ ಒಂದು ವೇಳೆ ಮುಸ್ಲಿಂ ಸಮುದಾಯದ ಅಸಮಾಧಾನ ಅದು ಪ್ರಕಟೀಕರಣಗೊಂಡು ಚುನಾವಣೆಯ ಫಲಿತಾಂಶದ ಮೇಲೆ ಏನಾದರೂ ವ್ಯಾಪಕ ಪರಿಣಾಮವನ್ನು ಬೀರಿದ್ರೆ then it will be a warning signal for Congress also. Yes. Not in the sense of ಮುಸ್ಲಿಂ ವೋಟ್ ಬ್ಯಾಂಕ್ ದೂರ ಹೋಗುತ್ತೆ ಅಂತಕ್ಕಂಥದ್ದಲ್ಲ. ನಾಯಕತ್ವ ಬದಲಾವಣೆಯ ಚರ್ಚೆ ಏನು ಕಾಂಗ್ರೆಸ್ನಲ್ಲಿ ಒಳಗಡೆ ನಡೀತಾ ಇದೆ, ಅದರ ಮೇಲೆ ಶರ ಕೂಡ ಮುಸ್ಲಿಂ ಸಮುದಾಯದ ಓಟ್ಗಳು ಹೊಡಿತವ ಇಲ್ವಾ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಅಂದರೆ ಕಾಂಗ್ರೆಸ್ನ ಒಳಜಗಳ ಒಂದು ವೇಳೆ ಸೋತ್ರೆ ಅಂತ ಅನ್ಕೋಣ, ಕಾಂಗ್ರೆಸ್ ಹೈಪೋಥೆಟಿಕಲಿ ಹೇಳ್ತಿದ್ದೀನಿ, ಸೋಲುವ ಸಾಧ್ಯತೆಗಳು ಕಡಿಮೆ, ಸೋತ್ರೆ ಅದು ಕಾಂಗ್ರೆಸ್ನ ಒಳಜಗಳ ಒಂದು ವಿಪರೀತ ಹಂತಕ್ಕೆ ತೆಗೆದುಕೊಂಡು ಹೋಗೋ ಶಕ್ತಿ ಇದೆ ಅದಕ್ಕೆ. ಹೌದು. ಯಾಕಂದರೆ ನನಗೆ ಹಿಂದೆ ಒಂದ್ಸಲ ನೆನಪಿದೆ ಅಜಿತ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಾವು ಕಲಬುರಗಿಯಲ್ಲಿ 2009ರಲ್ಲಿ ಚುನಾವಣೆ ಗೆದ್ದ ನಂತರ ಇಕ್ಬಾಲ್ ಅಹ್ಮದ್ ಸರಡ್ಗಿ ಅವರನ್ನು ತಂದು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ ಚುನಾವಣೆಗೆ ನಿಲ್ಲಿಸಿದ್ರು. ಓಕೆ, ಕ್ರಾಸ್ ವೋಟಿಂಗ್ ಆಗಿ ಇಕ್ಬಾಲ್ ಅಹ್ಮದ್ ಸರಡ್ಗಿ ಚುನಾವಣೆ ಸೋತು ಹೋದ್ರು. ಒಬ್ಬ ಮುಸ್ಲಿಂ ಅಭ್ಯರ್ಥಿ ಸೋತಿದ್ದು ಚುನಾವಣೆಯ ನಂತರ ಒಂದು ವ್ಯಾಪಕವಾದ ಸಂಘರ್ಷವನ್ನು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಉಂಟು ಮಾಡಿತ್ತು. ದಾವಣಗೆರೆಯಲ್ಲಿ ಒಂದು ವೇಳೆ ಗೆದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ಸೋತ್ರೆ ಮಾತ್ರ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ರಿಕ್ಟರ್ ಮಾಪಕದಲ್ಲಿ ಕಂಪನಗಳ ವ್ಯಾಖ್ಯೆ ಅಥವಾ ಕಂಪನದ ಏನೊಂದು ಕಂಪನ ಜಾಸ್ತಿ ತೋರಿಸೋದು ಮಾತ್ರ ನಿಶ್ಚಿತ ಅಂತ ನನಗನ್ಸುತ್ತೆ. ಎಸ್, ಮಹಾಂತೇಶ, ನಿಮಗೆ ನೆನಪಿದ್ರೆ ಕಳೆದ ಚುನಾವಣೆಯಲ್ಲಿ ಎಷ್ಟು ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಇದ್ರು, ಎಷ್ಟೆಷ್ಟು ಓಟ್ ತಗೊಂಡಿದ್ರು, ನೆನಪಿದ್ರೆ ಹೇಳಿ ಅಷ್ಟೇ. ಅಜಿತ್, ಕಳೆದ ಬಾರಿಯೂ ಸಹ ಇದ್ದರು ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು, ನಿಖರವಾಗಿ ಅದರ ಅಂಕಿಅಂಶ ಇಲ್ಲ. ಆದರೆ ಸುಮಾರು 4 ಜನ ಅಭ್ಯರ್ಥಿಗಳು ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳು ಕಳೆದ ಬಾರಿ ಚುನಾವಣೆಯಲ್ಲಿ ಇದ್ದರೂ ಸಹ 3000 ಆಸ್ಪಾಸ್ನಲ್ಲಿ ಆ ಮತಗಳನ್ನು ಪಡೆದಿದ್ರು ಅಂತ ಸ್ವತಃ ಜಮೀರ್ ಅಹ್ಮದ್ ಅವರೇ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ರು. ಅಜಿತ್, ಎಸ್ ಪ್ರಶಾಂತ್, ಅಂದ್ರೆ ಬಾರಿ ಮುಸ್ಲಿಂ ಅಭ್ಯರ್ಥಿ ನಿಂತಿರೋದಕ್ಕೂ ಈ ಬಾರಿ ನರೇಶನ್ ಬಿಲ್ಡ್ ಆಗಿರೋದು, ಯಾಕಂದ್ರೆ ಕಳೆದ ಬಾರಿ ನರೇಟಿವೇ ಇರಲಿಲ್ಲ. ಕರೆಕ್ಟ್. ಈ ಬಾರಿ ಮುಸ್ಲಿಂ ಸಮುದಾಯದಲ್ಲಿ ಒಂದು ನರೇಟಿವ್ ಬಿಲ್ಡ್ ಆಗಿದೆ. ಆ ನರೇಟಿವ್ ಆಂಟಿ ವೋಟ ಕನ್ಸಾಲ್ಡೇಟ್ ಆಗತ್ತಾ, ಟ್ರಾನ್ಸ್ಲೇಟ್ ಆಗತ್ತಾ, ಅಥವಾ ಇದು ಬರೀ ಮೀಡಿಯಾ ಹೈಪು ಚರ್ಚೆಯಲ್ಲಿ ಬಂತು. ಈಗ ಫಾರ್ ಎಕ್ಸಾಂಪಲ್ ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ನಿಂತಾಗ ನೋಡಿ ನೀವು, ಹೌದು, ಪ್ರಮೋದ್ ಮುತಾಲಿಕ್ ಹಿಂದೂ ವೋಟ್ಗಳನ್ನು ಒಡೆದು ಬಿಡ್ತಾರೆ ಅಂತಕ್ಕಂಥದ್ದಿತ್ತು. ಬಟ್ ಆಕ್ಚುಲಿ ನೀವು ಚುನಾವಣೆ ನಡೆದಾಗ ಹಿಂದೂ ವೋಟ್ಗಳು ಆ ಮಟ್ಟಕ್ಕೆ ಪ್ರಮೋದ್ ಮುತಾಲಿಕ್ಗೆ ಶಿಫ್ಟ್ ಆಗಲಿಲ್ಲ. ಕರೆಕ್ಟ್.
ಮುಸ್ಲಿಂ ಮತಗಳು ಆ ಮಟ್ಟಕ್ಕೆ ಶಿಫ್ಟ್ ಆಗ್ತಾವ ಇಲ್ವಾ? ನರೇಟಿವ್ ಬರೀ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಯುವ ಸಮುದಾಯದಲ್ಲಿತ್ತು. ಪರ್ಕ್ಯುಲೇಟ್ ಆಗದೆ ಹೋದರೆ ಕಾಂಗ್ರೆಸ್ಗೆ ಬಹಳ ಒಂದು ದೊಡ್ಡ ಗೆಲುವು ದೊರೀಬಹುದು. ಪರ್ಕ್ಯುಲೇಟ್ ಆಗಿ ಅದು ಟ್ರಾನ್ಸ್ಲೇಟ್ ಆಗಿದ್ದಲ್ಲಿ ಕಾಂಗ್ರೆಸ್ಗೆ ಬರೀ ದಾವಣಗೆರೆ ಸಂಕಟವಾಗಿ ಉಳಿಯಲ್ಲ, ಅದು ಕರ್ನಾಟಕದ ಕಾಂಗ್ರೆಸ್ಗೆ ಒಂದು ಸಂಕಟವಾಗಿ ಉಳಿಯುತ್ತೆ. ರೈಟ್. ಗೆಲುವಿನ ಅಂತರ ಕಳೆದ ಸಲದ ರಿಸಲ್ಟ್ ಅನ್ನ ನೋಡ್ತಾ ಇದ್ದೀರಿ. 27,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಶಾಮನೂರು ಶಿವಶಂಕರಪ್ಪನವರು ಗೆದ್ದಿದ್ರು ಬಿಜೆಪಿ ಅಜಯ್ ಕುಮಾರ್ ವಿರುದ್ಧ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.